ವಿಧಾನಸಭೆ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ನನ್ನ ಜೊತೆ ಡೀಲ್ ಮಾಡಿಕೊಂಡಿದ್ರು ಅಂತ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಆರೋಪಿಸಿದ್ರು. ಕೊಪ್ಪಳದಲ್ಲಿ ಮಾತನಾಡಿದ ಅವರು ಕಾಮನ್ ಫ್ರೆಂಡ್ ಮೂಲಕ ಡೀಲ್ ಮಾಡಿಕೊಂಡು ಗಂಗಾವತಿಗೆ ಬಳ್ಳಾರಿಗೆ ಪ್ರಚಾರವನ್ನ ಮಾಡಿಲ್ಲ ಅಂತ ಹೇಳಿದ್ರು. ಇದೇ ವೇಳೆ ಇಕ್ಬಾಲ್ ಅನ್ಸಾರಿ ವಿರುದ್ಧವೂ ಗುಡುಕಿದ ಶಾಸಕ ಜನಾರ್ದನ್ ರೆಡ್ಡಿ ಅವರಿಗೆ ಸಂಸ್ಕಾರ ಅನ್ನೋದೇ ಇಲ್ಲ, ಅವನಿಗೆ ಹುಚ್ಚು ಹಿಡಿದಿದೆ. ನಿನ್ನೆ ಸಮಾವೇಶದಲ್ಲಿ ನನ್ನ ಬಗ್ಗೆ ಮಾತನಾಡೋಕೆ ಹೋಗಿ ಇಕ್ಬಾಲ್ ತಮ್ಮ ಪಕ್ಷದವರ ಜೊತೆ ಜಗಳಕ್ಕಿಳಿದು ಬಿಟ್ರು. ಅದೇ ನಿನ್ನೆ ಸಿಎಂ ಸಿದ್ದರಾಮಯ್ಯ ಗಂಗಾವತಿಯಲ್ಲಿ ಮಾನ್ಯ ಜನಾರ್ದನ್ ರೆಡ್ಡಿ ಅಂತ ಕರೆದ್ರು. ಅದು ನನಗೆ ಖುಷಿ ಆಯಿತು, ಅವರು ಸಂಸ್ಕಾರವಂತರು ಅಂತ ಹೇಳಿದ್ರು. ಇವತ್ತು ನಿಮಗೆಲ್ಲ ಏನ್ ಮಾತನ್ನು ಕೊಟ್ಟಿದ್ದೀನೋ ಅದೆಲ್ಲದನ್ನ ನಾನು ಮಾಡೇ ಮಾಡ್ತಿದ್ದಾನೆ. ಇವತ್ತು ಈ ರಾಜ್ಯ ಸರ್ಕಾರ ಮಾಡದೆ ಹೋದ್ರು ಕೂಡ ಈಗಾಗಲೇ ಮುನ್ಸಿಪಲ್ ಕಮಿಷನರ್ 500 ಕೋಟಿಯಲ್ಲಿ ಇಡೀ ಗಂಗಾವತಿಯಲ್ಲಿ ಸುಂದರವಾದ ರಸ್ತೆಗಳು, ಸರ್ಕಲ್ಗಳು, ಪಾರ್ಕ್ಗಳು ಡೆವಲಪ್ಮೆಂಟ್ ಮಾಡೋದಕ್ಕೆ 500 ಕೋಟಿ ವೆಚ್ಚದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಅಂಜನಾದ್ರಿ ಅಭಿವೃದ್ಧಿಗೋಸ್ಕರ ವಿಶೇಷ ಯೋಜನೆಯಲ್ಲಿ ಹಣ ತಗೊಂಡು ಬರೋದಕ್ಕೆ ಮುನ್ಸಿಪಲ್ ಕಮಿಷನರ್ ಇಂದ ಜಿಲ್ಲಾಧಿಕಾರಿಗಳಿಂದ ರಾವತ್ ಮಾತಾಡ್ತಾ ಇದ್ರು. ನನಗೆ ಬಹಳ ಒಂದು ಖುಷಿ ಆಗಿದ್ದೇನೆಂದ್ರೆ ನಿನ್ನೆ ಇಕ್ಬಾಲ್ ಅನ್ಸಾರಿ ಪಾಪ ವೇದಿಕೆ ಮೇಲೆ ಮಾತಾಡ್ತಾ ನನ್ನ ಬಗ್ಗೆ ಮಾತಾಡ್ತಾ ಅವ್ರ ಪಕ್ಷದವ್ರ ಮೇಲೇನೆ ಅವನು ಮುಗಿಬಿದ್ದ. ಪಾಪ ನಮ್ಮ HR ಶ್ರೀನಾಥ್ ಅವ್ರಿಗೆ ನಿಜವಾಗ್ಲೂ ಅಷ್ಟು ಸಿಟ್ಟು ನಾನು ಯಾವತ್ತೂ ನೋಡಿಲ್ಲ. ಬಾಹುಬಲಿ ರೀತಿಯಲ್ಲಿ ಎದ್ದು ಬಂದ ಹಂಗೆ ಆ ಮನುಷ್ಯ. ನಾನು ನಿಜವಾಗ್ಲೂ ಇಕ್ಬಾಲ್ ಅನ್ಸಾರಿನ ಹೊಡಿತಾನೇನೋ ಅಂತ ನೋಡ್ಬೇಕಂತಿದ್ದೆ. ನಾನು ಪುಣ್ಯಕ್ಕೆ ಹೊಡಿಲಿಲ್ಲ. ಅದು ಆ ಸ್ಪೀಡಲ್ಲಿ ಬಂದಿದ್ದು ಮೈಕ್ ಹತ್ರ ನಾನು ಮಾತಾಡ್ಬೇಕಂತ ಬಂದದ್ದು. ಉಸ್ತುವಾರಿ ಮಂತ್ರಿ ತಂಗಡಿಗೆ ಕೈಯಲ್ಲೇ ಆಗ್ಲಿಲ್ಲ ಶ್ರೀನಾಥ್ನ ನಿಲ್ಲಿಸ್ಲಿಕ್ಕೆ. ಕೊನೆಗೆ ಮುಖ್ಯಮಂತ್ರಿ ಬಂದು ಕೈ ಜೋಡಿಸಿ, ಶ್ರೀನಾಥ್ ನಾನು ಮರ್ಯಾದೆ ಕಳಿಬೇಡಪ್ಪ, ಒಂದೆರಡು ಒಳ್ಳೆ ಮಾತಾಡಿ ಕೂತ್ಕೊಂಡ್ಬಿಡ, ನಾನು ನಿಮ್ಮ ಮನೆಗೆ ಬಂದು ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹೋಗ್ತೀನಿ ನಾನು ಟೀ ಕೊಡುದು ಅಂತ ಹೇಳಿ ಲಾಸ್ಟ್ ಮುಖ್ಯಮಂತ್ರಿಗಳೇ 2 ಕೈ ಜೋಡಿಸಿ ಶ್ರೀನಾಥ್ ಅವ್ರನ್ನ ಕಾಮನ್ ಫ್ರೆಂಡ್ ನ ಕಳಿಸಿ ನೋಡಪ್ಪ ಪಾದಯಾತ್ರೆ ಮಾಡ್ಕೊಂಡು ಬಂದೆ. ಜನಾರ್ದನ್ ರೆಡ್ಡಿ ಮೇಲೆ ಇಲ್ಲ ಸಲ್ಲದ ಆರೋಪ ನಾನು ಮಾಡಿದೆ. ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ದಲಿತರ ಮೇಲೆ ದೌರ್ಜನ್ಯ ಹೆಚ್ಚಾಗಿದೆ ಅಂತ ಮಾಜಿ DCM ಗೋವಿಂದ ಕಾರಜೋಳ ಆರೋಪವನ್ನು ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು ದಲಿತರಿಗೆ ರಕ್ಷಣೆ ಇಲ್ಲದಂತೆ ಆಗಿದೆ. ಇದಕ್ಕೆ ಮುದಗಲ್ ಹಾಗೂ ಯಾದಗಿರಿಯಲ್ಲಿ ಆದ 2 ಘಟನೆಗಳು ಉದಾಹರಣೆ ಅಂದ್ರು. ಯಾದಗಿರಿಯಲ್ಲಿ ದಲಿತ ಹುಡುಗ ರೊಟ್ಟಿ ಕೇಳಿದ್ರೆ ಹೊಡೆದು ಕೊಂದೇ ಬಿಟ್ರು. ಇವತ್ತಿಗೂ ಸರ್ಕಾರ ಅವರನ್ನ ಅರೆಸ್ಟ್ ಮಾಡಲಿಲ್ಲ, ಉಲ್ಟಾ ಅವರಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ. ಮುದಗಲ್ನಲ್ಲಿ SC ಕಾಲೋನಿಗೆ ಹೋಗಿ ದೌರ್ಜನ್ಯ ಮಾಡಿದ್ರು, ಕ್ರಮವನ್ನ ಕೈಗೊಳ್ಳಿಲ್ಲ ಅಂತ ಹೇಳಿ ದೂಷಿಸಿದ್ದಾರೆ. ವೈಯಕ್ತಿಕ ವಿಚಾರಗಳ ಪುನರ್ಲಿಖನ ರಾಜಕಾರಣಿಗಳಂದ್ರ ಶರಣರು ಸಂತರ ತರ ಧರ್ಮನಿಷ್ಠೆಯಿಂದ ಕೆಲಸ ಮಾಡ್ತಕ್ಕಂಥದ್ದು. ಅದು ಬಿಟ್ಟು ವೈಯಕ್ತಿಕ ವಿಚಾರಗಳ ಪುನರ್ಲಿಖನ ವೈಯಕ್ತಿಕ ವಿಚಾರಗಳಿಂದ ಬಾಗಲಕೋಟೆಯಲ್ಲಿ ಬಿಜೆಪಿಯನ್ನ ಹಿಂದಿಕ್ಕಲು ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದೆ. ಜಿಲ್ಲೆಗೆ ಸಿಎಂ ಸಿದ್ದರಾಮಯ್ಯ DCM DK ಶಿವಕುಮಾರ್ ಅವರನ್ನ ಜಿಲ್ಲೆಗೆ ಕರೆತರಲು ಯೋಜನೆಯನ್ನ ಹಾಕಿಕೊಂಡಿದ್ದಾರೆ. ಅದರಂತೆ ಬಾಗಲಕೋಟೆ ಅಂಜುಮನ್ ಹೈಸ್ಕೂಲ್ ಮೈದಾನದಲ್ಲಿ ನಡೆಯಲಿರುವ ಸಮಾವೇಶದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಪರ ಸಿಎಂ DCM ಪ್ರಚಾರವನ್ನ ನಡೆಸಲಿದ್ದಾರೆ. ಒಂದೇ ಹೆಲಿಕಾಪ್ಟರ್ನಲ್ಲಿ ತೆರಳಲಿರುವ ಸಿಎಂ DCM ಸಂಜೆ 5 ಗಂಟೆಗೆ ರಾಯಚೂರಿನಿಂದ ಹೆಲಿಕಾಪ್ಟರ್ ಮೂಲಕ ನಿರ್ಗಮಿಸಿ ಸಂಜೆ 6 ಗಂಟೆಗೆ ಬಾಗಲಕೋಟೆಗೆ ಭೇಟಿ ನೀಡಲಿದ್ದಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ BY ರಾಘವೇಂದ್ರ ಅಬ್ಬರದ ಪ್ರಚಾರ ನಡೆಸಿದ್ರು. ಬೈಕ್ ರ್ಯಾಲಿ ನಡೆಸಿದ್ದು ಆನಂದಪುರ ಮಹಾಶಕ್ತಿ ಕೇಂದ್ರ ಹಾಗೂ ಹೊಸನಗರ ಶಕ್ತಿ ಕೇಂದ್ರದ ಮಾರುತಿಪುರದಲ್ಲಿ ಪ್ರಚಾರವನ್ನು ನಡೆಸಿದ್ರು. ಮತಯಾಚನೆಗೆ ತೆರಳಿದ BY ರಾಘವೇಂದ್ರರನ್ನ ಬಿಜೆಪಿ ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತವನ್ನು ಮಾಡಿಕೊಂಡರು.
ರಾಜ್ಯದಲ್ಲಿ ಎರಡನೇ ಹಂತದ ಲೋಕಸಭಾ ಚುನಾವಣೆ ಹಿನ್ನೆಲೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ನಾಯಕರು ದಂಡಯಾತ್ರೆಯನ್ನ ಹೊರಟಿದ್ದಾರೆ. ಇಂದು ರಾಯಚೂರು ನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಜಿ ಕುಮಾರ್ ನಾಯಕ್ ಪರ ರಾಹುಲ್ ಗಾಂಧಿ ಚುನಾವಣೆ ಪ್ರಚಾರವನ್ನ ನಡೆಸಲಿದ್ದಾರೆ. ಮಧ್ಯಾಹ್ನ 2 ಗಂಟೆಗೆ ಸುಮಾರಿಗೆ ರಾಯಚೂರು ನಗರಕ್ಕೆ ರಾಗ ಎಂಟ್ರಿ ಕೊಡಲಿದ್ದು, ಬಸವೇಶ್ವರ ಸರ್ಕಲ್ ಬಳಿಯ ವಾಲ್ಕಟ್ ಮೈದಾನದಲ್ಲಿ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಇದೇ ವೇಳೆ ಜಿಲ್ಲೆಯ 5 ಕ್ಷೇತ್ರಗಳ ಮತದಾರರನ್ನ ಕ್ರೋಢೀಕರಿಸುವ ಲೆಕ್ಕವನ್ನ ಹಾಕಿಕೊಳ್ಳಲಾಗಿದೆ. ಸುಮಾರು 30,000 ಜನರನ್ನ ಸೇರಿಸುವ ನಿರೀಕ್ಷೆಯಲ್ಲಿ ಯೋಜನೆಯನ್ನ ಹಾಕಿಕೊಳ್ಳಲಾಗಿದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಸ್ಮಿಲ್ ಬಡಾವಣೆಯಲ್ಲಿ ಸಚಿವರಿಗೆ ಮುಸ್ಲಿಂ ಸಮಾಜದಿಂದ ಆಶೀರ್ವಾದವನ್ನು ಮಾಡಲಾಯಿತು. ಮುಸ್ಲಿಂ ಸಮಾಜದ ಹಿರಿಯ ಗುರುಗಳಿಂದ ಗ್ಯಾರಂಟಿ ಭರವಸೆಯ ಆಶೀರ್ವಾದ ಮಾಡಿದ್ದು, ಕಳೆದ ಬಾರಿ ನೀನು ಗೆಲ್ತೀಯ ಅಂದಿದ್ದೆ, ನಿಮ್ಮಪ್ಪ ಅವರು ಕೂಡ ಗೆಲ್ತಾರೆ ಅಂದಿದ್ದೆ, ಅದು ನಿಜ ಆಗಿದೆ. ಈ ಬಾರಿ ಪ್ರಭಾ ಮಲ್ಲಿಕಾರ್ಜುನ್ ಗೆಲ್ತಾರೆ ಅಂತ ಆಶೀರ್ವಾದವನ್ನು ಮಾಡಿದ್ದಾರೆ. ಪ್ರಭಾ ಅವರು ನನ್ನ ಮಗಳು ಇದ್ದ ಹಾಗೆ, ಮಗಳು ಗೆದ್ದೇ ಗೆಲ್ತಾರೆ ಅಂತ ಕೂಡ ಹೇಳಿದ್ದಾರೆ. ಚಿಂತೆ ಮಾಡಬೇಡಿ ಅಂತ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ ಮೌಲ್ವಿ ಅವರು. ಕಲಬುರಗಿ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಪರವಾಗಿ ಜೇವರ್ಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತಪೇಟೆಯನ್ನ ನಡೆಸಿದ್ರು. ಇದೇ ವೇಳೆ ಸಮಾವೇಶದಲ್ಲಿ ಕೆಕೆಆರ್ಡಿಬಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಭಾಷಣವನ್ನ ಮಾಡಿದ್ದು, ದೇಶದಲ್ಲಿ ಕಲಬುರಗಿ ಲೋಕಸಭಾ ಕ್ಷೇತ್ರ ಮಹತ್ವದ ಕ್ಷೇತ್ರವಾಗಿದೆ. ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ಪರ್ಧೆ ಮಾಡಿದ ಕ್ಷೇತ್ರ. ಕಳೆದ ಬಾರಿ ಅನ್ಯಾಯವಾಗಿದೆ, ಈಗ ನ್ಯಾಯ ಸಿಗುವ ಕಾಲ ಬಂದಿದೆ ಅಂತ ಹೇಳಿದ್ರು.